ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ಸ್ಫೂರ್ತಿ ತ್ವಕ್ ಅಭಿವೃದ್ಧಿ ಕ್ಲಿನಿಕ್ಕಿಂದ. ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ್ಯಂಡ್ ತುಂಬ ಜನ ಸಮ್ ಆಫ್ ದ ಕ್ವಶನ್ಸ್ನ ಅಥವಾ ಕ್ಲಾರಿಫೈ ಮಾಡಿ ಡಾಕ್ಟ್ರಿ ಅಂತ ಕೇಳಿದ್ದಾರೆ. ಈ ವಿಡಿಯೋದಲ್ಲಿ ನಿಮ್ಗೆ ಬರುವಂಥ ಒಂದು ಕಾಮನ್ ಆದ ಡೌಟ್ಸ್ನ ಕ್ಲಾರಿಫೈ ಇಷ್ಟಪಡ್ತೀನಿ ಇನ್ ದ ಸೈಂಟಿಫಿಕ್ ವೇ. ಸೊ ಲೆಟ್ ಸ್ಟಾರ್ಟ್ ವಿತ್ ದ್ಯಾಟ್. ಸಮ್ ಆಫ್ ದ ಹೇರ್ ಫ್ಯಾಕ್ಟ್ ವಿಚ್ ಯು ಹ್ಯಾವ್ ಅ ರಾಂಗ್ ಕಾನ್ಸೆಪ್ಟ್, ಅದನ್ನ ಇಲ್ಲಿ ಇವತ್ತು ತಿಳ್ಕೊಳ್ಳೋಣ ಹೇಗೆ ರಿಸಾಲ್ವ್ ಮಾಡ್ಬೋದು ಅಂತ. ದ ಫಸ್ಟ್ ಒನ್ ಇಸ್ ಕಟಿಂಗ್ ಹೇರ್ ಮೇಕ್ಸ್ ಇಟ್ ಗ್ರೋ ಫಾಸ್ಟರ್ ಆ್ಯಂಡ್ ಥಿಕ್ಕರ್. ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ತುಂಬ ಜನ ಹೇಳ್ತಾರೆ ಡಾಕ್ಟ್ರೆ ನಾನು ಪದೇ ಪದೇ ಹೇರ್ ಕಟ್ ಮಾಡ್ತಾ ಇರ್ತೀನಿ, ಕಂಪ್ಲೀಟಾಗಿ ಶೇವ್ ಮಾಡ್ತಾ ಇರ್ತೀನಿ, ಬಾಲ್ಡ್ ಮಾಡ್ಕೋತಾ ಇರ್ತೀನಿ, ಆದರೂ ಹೇರ್ ಗ್ರೋತ್ ಆಗಲ್ಲ ಏನಕ್ಕೆ ಅಂತ. ಅದರಲ್ಲಿ ಹೇರ್ ಗ್ರೋ ಆಗೋಂಥ ಯಾವುದೋ ಆಪ್ಷನ್ಸೇ ಇಲ್ಲ ಅದರಲ್ಲಿ. ಸೊ ದಟ್ ಇಸ್ ನಾಟ್ ಸೈಂಟಿಫಿಕಲಿ ಪ್ರೂವನ್ ದಟ್ ಕಟಿಂಗ್ ಯುವರ್ ಹೇರ್ ವಿಲ್ ಗ್ರೋ ಫಾಸ್ಟರ್. ಒಂದು ಅರ್ಥ ಮಾಡ್ಕೊಳ್ಳಿ, ಹೇರ್ ಗ್ರೋ ಆಗೋದು ನಮ್ಮ ರೂಟಿಂದ. ಸೊ ರೂಟ್ ಇರೋದು ನಮ್ಮ ಸ್ಕ್ಯಾಲ್ಪ್ ಒಳಗೆ, ನಾಟ್ ಆನ್ ದ ಟಿಪ್. ನಾವು ಹೇರ್ ಕಟ್ ಮಾಡೋದು ಟಿಪ್ ಇಲ್ಲಕ್ಕೆ ಹೇರ್ ಕಟ್ ಮಾಡ್ತೀವಿ. ಸೊ ಅದು ಹೇಗೆ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ, ಹೇರ್ ಗ್ರೋನ ಹೇಗೆ ಫಾಸ್ಟ್ ಮಾಡುತ್ತೆ? ಸೊ ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ನೀವು ಪದೇ ಪದೇ ಹೇರ್ ಕಟ್ ಮಾಡೋದು ಒಂದು ಬೆನಿಫಿಟ್ ಏನು ಅಂತಂದರೆ, ನೀವು ಸ್ಪ್ಲಿಟ್ ಎಂಡ್ನ ಅಥವಾ ಬ್ರೇಕೇಜ್ ಇತ್ತು ಅಂದರೆ ನಿಮ್ಮ ತುದಿಯಲ್ಲಿ ಅದನ್ನ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಆ್ಯಂಡ್ ದಟ್ ಈಸ್ ಅಡ್ವೈಸಬಲ್ ಆಲ್ಸೋ ಟು ಯು ಕ್ಯಾನ್ ರಿಮೂವ್ ಕಟ್ ಯುವರ್ ಹೇರ್ ಟು ಪ್ರಿವೆಂಟ್ ದಿ ಬ್ರೇಕೇಜಸ್. ಬಟ್ ನಿಮ್ಗೆ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಇಟ್ಸ್ ನಾಟ್ ಅಬೌಟ್ ಯುವರ್ ಶೇವಿಂಗ್ ಯುವರ್ ಹೇರ್. ಕಟಿಂಗ್ ಯುವರ್ ಹೇರ್ ವಿಲ್ ನಾಟ್ ಹೆಲ್ಪ್. ನಿಮ್ಮ ತಿನ್ನುವಂಥ ಒಂದು ಊಟದಲ್ಲಿ ಅಥವಾ ಆಹಾರದಲ್ಲಿ ಪೋಷಕಾಂಶ ತತ್ವ ಚೆನ್ನಾಗಿದ್ದಾಗ ಮಾತ್ರ ಅದು ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತೆ. ಹೇರ್ ಕಟ್ ಮಾಡೋದ್ರಿಂದ ಅದರಲ್ಲಿ ಹೇರ್ ಗ್ರೋತ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್, ಗ್ರೇ ಹೇರ್ ಇನ್ಕ್ರೀಸ್ ಇಫ್ ಯು ಪ್ಲಗ್ ದೆಟ್. ತುಂಬ ಜನ ಹೇಳ್ತಾರೆ ಮನೆಯಲ್ಲಿ. ಸೊ ಒಂದು ಗ್ರೇ ಹೇರ್ ಬಂದಾಗ ಅವ್ರು ಬೈ ಚಾನ್ಸ್ ತುಂಬ ಜನಕ್ಕೆ ಇರುತ್ತೆ, ಪ್ಲಗ್ ಮಾಡ್ತಾರೆ, ಕಟ್ ಮಾಡ್ಕೋತಾರೆ, ಹೇಳ್ತಾರೆ ಲೈಕ್ ಕಟ್ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಅಂತ. ಇಟ್ಸ್ ಆ್ಯಕ್ಚುಲಿ ನಾಟ್ ಕರೆಕ್ಟ್ ಥಿಂಗ್. ಗ್ರೇ ಹೇರ್ ಆಗೋದು ನಮ್ಮದು ಒಂದು ಪಿಗ್ಮೆಂಟಿಂದ. ನಮ್ಮ ಶರೀರದಲ್ಲಿ ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದು ನಮಗೆ ಕಲರಿಂಗ್ ಕೊಡುತ್ತೆ. ನಮ್ಮ ಸ್ಕಿನ್ನಿಗಾಗಲಿ ಅಥವಾ ಹೇರಿಗಾಗಲಿ ಆ ಮೆಲನಿನ್ ಪಿಗ್ಮೆಂಟು ಕಲರ್ ಕೊಡುತ್ತೆ. ಬ್ಲ್ಯಾಕ್ ಇರ್ಬೋದಾ ಬ್ರೌನ್ ಇರ್ಬೋದಾ ಅನ್ನೋದು ನಿಮ್ಮ ಜೀನ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಹೇರ್ ಪ್ಲಗ್ ಮಾಡೋದ್ರಿಂದ ಅಲ್ಲಿ ಪ್ರೊಡಕ್ಷನಲ್ಲಿ ಏನು ಡ್ಯಾಮೇಜ್ ಆಗಲ್ಲ, ಅಥವಾ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್ ಆಲ್ಸೋ. ಹೇರ್ ಮಲ್ಟಿಪ್ಲೈ ಆಗೋದು ಅಂದರೆ ಗ್ರೇ ಹೇರ್ ಮಲ್ಟಿಪ್ಲೈ ಆಗೋದು ನಿಮ್ಮ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ, ಲೈಕ್ B12, ಜಿಂಕ್, ಫೆರಾಟಿನ್, ಮ್ಯಾಗ್ನೇಷಿಯಮ್, ದೇರ್ ಆರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟು ನಿಮ್ಮ ಹೇರ್ಗೆ ಕಲರ್ ಕೊಡೋಕ್ಕೆ. ಅಂದರೆ ಮೆಲನಿನ್ ಪ್ರೊಡಕ್ಷನ್ನ ಪ್ರಾಪರ್ ಆಗಿ ಸರಿಯಾದ ರೀತಿಯಲ್ಲಿ ಇಡೋದಕ್ಕೆ ಆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ನ್ಯೂಟ್ರಿಷನ್, ಇದು ನಿಮ್ಮ DNA ಅಥವಾ ನಿಮ್ಮ ಜೆನೆಟಿಕ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೂ ಗ್ರೇ ಹೇರ್ ಚಾನ್ಸಸ್ ಜಾಸ್ತಿ ಇತ್ತು ಅಂದರೆ ದ್ಯಾಟ್ ವಿಲ್ ಕ್ಯಾರಿ ಫಾರ್ವರ್ಡ್ ಟು ಯು. ಸೊ ಪ್ಲಗ್ ಮಾಡೋದ್ರಿಂದ ಈ ಗ್ರೇ ಹೇರು ಮಲ್ಟಿಪಲ್ ಆಗಲ್ಲ. ಸೊ ಪ್ರಾಪರ್ ಡಯಟ್ ಪ್ಲ್ಯಾನು ಮತ್ತು ನಿಮ್ಮ ಹೆರಿಡೇಟ್ರಿ ಪ್ಯಾಟರ್ನ ಚೆಕ್ ಮಾಡ್ಕೊಳ್ಳಿ, ಯಾವ ರೀಸನಿಂದ ಈ ಗ್ರೇ ಹೇರು ಜಾಸ್ತಿ ಆಗ್ತಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಆಯಿಲಿಂಗ್ ಕ್ಯಾನ್ ಇಂಪ್ರೂವ್ ಹೇರ್ ಗ್ರೋತ್. ತುಂಬ ಜನ ಅನ್ಕೊತಾರೆ ಹೇರ್ ತುಂಬ ಫಾಲ್ ಆಗ್ತಿದೆ, ಅಪ್ಲೈ ಮಾಡಿ, ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಹೇರ್ ಗ್ರೋತ್ ಆಗುತ್ತೆ ಅಂತ. ಇಟ್ ಡೆಫಿನೆಟ್ಲಿ ರಾಂಗ್ ಕಾನ್ಸೆಪ್ಟ್. ಆಯಿಲ್ ಅಪ್ಲಿಕೇಶನ್ಗೂ ಒಂದು ಮೆಥಡ್ ಇರುತ್ತೆ ಬೇಸ್ಡ್ ಆನ್ ಯುವರ್ ಪ್ರಕೃತಿ. ಫಾರ್ ಎಕ್ಸಾಂಪಲ್ ನಿಮಗೆ ವಾತ ಪ್ರಕೃತಿ ಇತ್ತು ಅಂತಂದರೆ ನೀವು ಪ್ರೋನ್ ಟು ಹ್ಯಾವ್ ಅ ಮೋರ್ ಡ್ರೈನೆಸ್ ಇನ್ ಯುವರ್ ಬಾಡಿ. ಸೊ ಹೇರಲ್ಲಿ ಕೂಡ ಡ್ರೈನೆಸ್ ಜಾಸ್ತಿ ಇರುತ್ತೆ, ಆವಾಗ ಓವರ್ನೈಟ್ ಆಯಿಲ್ ಅಪ್ಲಿಕೇಶನ್ ಮಾಡ್ಕೋಬೋದು. ಪಿತ್ತ ಪ್ರಕೃತಿ ಇದ್ದೆ ಒಂದು 2 to 3 hours ಆಯಿಲ್ ಅಪ್ಲಿಕೇಶನ್ ಸಾಕು. ಕಫ ಪ್ರಕೃತಿ ಇದ್ದೆ 1 hour ಆಯಿಲ್ ಅಪ್ಲಿಕೇಶನ್ ಸಾಕು. ಆ್ಯಂಡ್ ದ್ಯಾಟ್ ಟು ಬೇಸ್ಡ್ ಆನ್ ಯುವರ್ ಪ್ರಕೃತಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾತ್ರ ಮಾಡ್ಕೋಬಹುದು. ಸೊ ಜಾಸ್ತಿ ಆಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ಬೋದು. ಆ್ಯಂಡ್ ಆಲ್ವೇಸ್ ಕೀಪ್ ಇನ್ ಅ ಮೈಂಡ್, ತುಂಬ ಜಾಸ್ತಿ ಹೇರ್ ಫಾಲ್ ಇದ್ದಾಗ ಆಯಿಲ್ ಅಪ್ಲಿಕೇಶನ್ ಮಾಡ್ಕೋಬಾರ್ದು. ಯಾಕಂದರೆ ಆಲ್ರೆಡಿ ಅಲ್ಲಿ ರೂಟ್ಸ್ ವೀಕ್ ಆಗಿರುತ್ತೆ, ಲೈಕ್ ಬೇರು ವೀಕ್ ಆಗಿರುತ್ತೆ. ನೀವು ಆಯಿಲ್ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ ಆ ವೀಕ್ನೆಸ್ ಜಾಸ್ತಿ ಆಗಿ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಭೂಮಿ, ಫಾರ್ ಎಕ್ಸಾಂಪಲ್ ಸ್ಕ್ಯಾಲ್ಪ್ ಅಂದರೆ ಒಂಥರ ಭೂಮಿ ಇದ್ದಂಗೆ, ಬ್ರೇಕೇಜ್ ಇತ್ತು, ಅಲ್ಲಿ ಡ್ರೈ ಇತ್ತು ಅಂದರೆ ನೀವು ಅದನ್ನ ಈಸಿಯಾಗಿ ಕಿತ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನೀವು ಮಸಾಜ್ ಮಾಡುವಾಗ ಪ್ರೆಷರ್ ಕೊಟ್ಟಾಗ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡಿದಾಗ ನೋಡ್ಬೋದು ಬಾತ್ರೂಮಲ್ಲಿ ಇಷ್ಟು ಜಾಸ್ತಿಯಾಗಿ ಹೇರ್ ಫಾಲ್ ಆಗಿರುತ್ತೆ. ಸೊ ಅವಾಯ್ಡ್ ಆಯಿಲ್ ಅಪ್ಲಿಕೇಶನ್ ಇಫ್ ಯು ಹ್ಯಾವ್ ಆಕ್ಟಿವ್ ಹೇರ್ ಫಾಲ್. ಸಿವಿಯರ್ ಹೇರ್ ಫಾಲ್ ಇದ್ದಾಗ ಅವಾಯ್ಡ್ ಮಾಡಿ. ಆ್ಯಂಡ್ ಬೇಸ್ಡ್ ಆನ್ ಎ ಪ್ರಕೃತಿ ಯು ಶುಡ್ ಚೂಸ್ ಯುವರ್ ಆಯಿಲ್ ಅಪ್ಲಿಕೇಶನ್ ಆ್ಯಂಡ್ ದಿ ಡ್ಯೂರೇಷನ್. ಓಕೆ, ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್, ವಾಷಿಂಗ್ ಯುವರ್ ಹೇರ್ ಎವ್ರಿ ಡೇ ಕೀಪ್ಸ್ ಯುವರ್ ಸ್ಕ್ಯಾಲ್ಪ್ ಕ್ಲೀನ್. ತುಂಬ ಜನಗೆ ಹ್ಯಾಬಿಟ್ ಇರುತ್ತೆ ಎವ್ರಿ ಡೇ ಹೇರ್ ವಾಶ್ ಮಾಡೋದು. ಹೇರಲ್ಲಿ ನಮಗೆ ನ್ಯಾಚುರಲ್ ಆಗಿ ಒಂದು ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಆ್ಯಂಡ್ ದಟ್ ಈಸ್ ವೆರಿ ಗುಡ್ ಫಾರ್ ಎ ಹೇರ್. ಆ ಆಯಿಲು ನಮ್ಮ ಹೇರ್ಗೆ ಕಂಡೀಷನಿಂಗ್ ಕೊಡುತ್ತೆ, ಸ್ಮೂತ್ನಿಂಗ್ ಕೊಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ. ಅದು ಇರಲೇಬೇಕು.
ತುಂಬ ಜಾಸ್ತಿ ಆಯಿಲ್ ಸಿಕ್ರಿಷನ್ ಆಗ್ತಿದ್ರೆ ಮಾತ್ರ ಎವ್ರಿಡೇ ಹೇರ್ ವಾಶ್ ಮಾಡಬೇಕು. ಅದರ್ವೈಸ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹೇರ್ ವಾಶ್ ಇಸ್ ಇನಫ್. ತುಂಬ ಜಾಸ್ತಿ ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಆಗಿ ಏನಿರಲ್ಲ. ರಾದರ್ ನಿಮಗೆ ಅಥವಾ ನಿಮಗೆ ಒಂದು ವರ್ಕಿಂಗ್ ಪ್ಯಾಟರ್ನ್ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇತ್ತು, ನಿಮಗೆ ಟ್ರಾವೆಲಿಂಗ್ ಜಾಸ್ತಿ ಇತ್ತು, ಸ್ವೆಟ್ ಜಾಸ್ತಿ ಆಗ್ತಿತ್ತು ಅಂದ್ರೆ ಮಾತ್ರ ಎವ್ರಿಡೇ ಹೇರ್ ವಾಶ್ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ಅ ನಾರ್ಮಲ್ ಸ್ಕ್ಯಾಲ್ಪ್, ನಾರ್ಮಲ್ ವರ್ಕಿಂಗ್ ಪ್ಯಾಟರ್ನ್ ಇತ್ತು ಅಂದ್ರೆ ವೀಕ್ಲಿ 2 to 3 times is also enough. That helps to maintain your hair regrowth. So next ಬಂದ್ಬಿಟ್ಟು excuse me, dandruff is always dry and gives flakes. ಪೇಷಂಟ್ ನಮ್ಮ ಹತ್ರ ಬರೋದೇ ಈ ಕಂಪ್ಲೇಂಟ್ ಇಂದ, ತುಂಬಾ ಡ್ಯಾಂಡ್ರಫ್ ಆಗಿದೆ, ಈಚಿಂಗ್ ಆಗ್ತಿದೆ, ಪೌಡರ್ ಬರ್ತಾ ಇದೆ ನೋಡಿ ಡಾಕ್ಟರ್ ಇದು ಡ್ಯಾಂಡ್ರಫ್ ಅಂತ. ಸೊ ಡ್ಯಾಂಡ್ರಫ್ ಬಂದ್ಬಿಟ್ಟು 2 ತರದ್ದು. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಅದನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಡ್ರೈ ಡ್ಯಾಂಡ್ರಫ್ ಅಂಡ್ ಇನ್ನೊಂದು ವೆಟ್ ಡ್ಯಾಂಡ್ರಫ್. ಡ್ರೈ ಡ್ಯಾಂಡ್ರಫ್ ಆಗೋದು ವಾತ ಜಾಸ್ತಿ ಆದಾಗ ಅಂಡ್ ವೆಟ್ ಡ್ಯಾಂಡ್ರಫ್ ಆಗೋದು ಕಫ ಪ್ರಕೃತಿಯಲ್ಲಿ ಕಫ ಜಾಸ್ತಿ ಆದಾಗ. ಸೊ ಇದೆರಡೂನ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು ಅಂದ್ರೆ ಟ್ರೈಕೋಸ್ಕೋಪಿಕ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಕ್ಲಿನಿಕಲ್ಲಿ ಆ ಟ್ರೈಕೋಸ್ಕೋಪಿಕ್ ಎಕ್ಸಾಮಿನೇಷನ್ ಇಂದ ಅದು ನಿಮಗೆ ವೆಟ್ ಡ್ಯಾಂಡ್ರಫ್ ಇದೆಯೋ ಅಥವಾ ಡ್ರೈ ಡ್ಯಾಂಡ್ರಫ್ ಇದೆಯೋ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಬಿಕಾಸ್ ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತೆ. ಡ್ರೈ ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಹಾಗೂ ವೆಟ್ ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಬೇರೆ ಇರುತ್ತೆ. ಸೊ ಆಲ್ವೇಸ್ ಡ್ಯಾಂಡ್ರಫ್ ಇಸ್ ನಾಟ್ ಆಫ್ ಅ ಡ್ರೈ. ಇದು ವೆಟ್ ಕೂಡ ಆಗುತ್ತೆ, ನಿಮಗೆ ಅದು ಗೊತ್ತಾಗಲ್ಲ. ನಾವು ಟ್ರೈಕೋಸ್ಕೋಪಿ ಎಕ್ಸಾಮಿನೇಷನ್ ಮಾಡಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಪ್ರಾಪರ್ ಕನ್ಸಲ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಪ್ರಾಡಕ್ಟ್ಸ್ ಕ್ಯಾನ್ ಪರ್ಮನೆಂಟ್ಲಿ ಚೇಂಜ್ ಹೇರ್ ಸ್ಟ್ರಕ್ಚರ್. ತುಂಬ ಜನ ಸ್ಮೂತ್ನಿಂಗು, ಸ್ಟ್ರೈಟ್ನಿಂಗು, ಪರ್ಮಿಂಗ್ ಎಲ್ಲ ಮಾಡ್ಕೋತಾರೆ. ದ್ಯಾಟ್ ವಿಲ್ ಟೆಂಪರರಿ ಡ್ಯಾಮೇಜ್ ಯುವರ್ ಹೇರ್, ನಾಟ್ ಪರ್ಮನೆಂಟ್ಲಿ. ಬಿಕಾಸ್ ಹೇರ್ ಗ್ರೋತ್ ಸೈಕಲ್ ಇಟ್ಸ್ ಅ ಸೈಕಲ್. ಸೊ ಒಂದ್ಸಲ ಡ್ಯಾಮೇಜ್ ಹೇರ್ ಆದಾಗ ಅದು ಕೂದಲು ಉದುರು ಹೋಯ್ತು ಅಂತಂದ್ರೆ ಹೊಸ ಹೇರ್ ಹೊಸ ಕೂದಲು ಏನ್ ಬರುತ್ತೆ ಅದಕ್ಕೆ ನೀವು ಪ್ರಾಪರ್ ಆಗಿ ನ್ಯೂಟ್ರಿಷನ್ ಕೊಟ್ರೆ ದ್ಯಾಟ್ ವಿಲ್ ಬಿ ಅ ಗುಡ್ ಹೇರ್. ಅದು ತುಂಬಾ ಚೆನ್ನಾಗಿ ನೀಟಾಗಿ ಗ್ರೋ ಆಗಬಹುದು. ಬಟ್ ಡೆಫಿನೆಟ್ಲಿ ವಿ ಅಡ್ವೈಸ್ ನಾಟ್ ಟು ಗೋ ವಿತ್ ಈವನ್ ದಿಸ್ ಟೆಂಪರರಿ ಡ್ಯಾಮೇಜ್ ಆಲ್ಸೋ, ಲೈಕ್ ಸ್ಮೂತಿಂಗ್ ಪರ್ಮನೆಂಟ್ ಮಾಡ್ಕೋಬೇಡಿ ಅಂತ. ಟೆಂಪ್ರರಿ ಆಗಲಿ ಪರ್ಮನೆಂಟ್ ಆಗಲಿ ಹೇರ್ ಇಸ್ ಹೇರ್, ಡ್ಯಾಮೇಜ್ ಇಸ್ ಡ್ಯಾಮೇಜ್ ಓನ್ಲಿ. ಸೊ ಬಟ್ ಅದೇ ನಿಮ್ಮ ಕನ್ಸೆಪ್ಟ್ ಇತ್ತು ಅಂತಂದ್ರೆ ನನ್ನ ಹೇರ್ ಡ್ಯಾಮೇಜ್ ಆಗಿದೆ ಇವಾಗ ಸ್ಮೂತಿಂಗ್ ಸ್ಟ್ರೇಟ್ನಿಂಗ್ ಮಾಡಿಕೊಂಡು, ಸೊ ಪರ್ಮನೆಂಟ್ ಡ್ಯಾಮೇಜ್ ಅಲ್ಲ. ಸೊ ಹೊಸ ಹೇರ್ ಏನು ಬರುತ್ತೆ ಅದಕ್ಕೆ ನೀವು ಪ್ರಾಪರ್ ಆಗಿ ನ್ಯೂಟ್ರಿಷನ್ ಸಪ್ಲೈ ಮಾಡಿಕೊಂಡು ಪ್ರಾಪರ್ ಆಗಿ ಕೇರ್ ಮಾಡಿದಾಗ ಅದು ಹೆಲ್ದಿ ಆಗಿ ಆ ಹೇರ್ ಕೂಡ ಗ್ರೋ ಆಗಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಷಿಂಗ್ ಹೇರ್ ವಿತ್ ಹಾಟ್ ವಾಟರ್ ಇಂಪ್ರೂವ್ಸ್ ದಿ ಸರ್ಕ್ಯುಲೇಷನ್. ತುಂಬ ಜನ ಯೂಸ್ ಮಾಡ್ತಾರೆ ಹಾಟ್ ವಾಟರ್ ಮಾಡೋದ್ರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅಲ್ಲಿ ಹೇರ್ ರೀಗ್ರೋತ್ ಜಾಸ್ತಿ ಆಗುತ್ತೆ. ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ನಮ್ಮ ಹೇರ್ ಇರೋದು ನಮ್ಮ ಸ್ಕಾಲ್ಪ್ ಮೇಲೆ, ಅಂದರೆ ಅಪ್ಪರ್ ಪಾರ್ಟ್ ಆಫ್ ಅವರ್ ಬಾಡಿ, ಆ್ಯಂಡ್ ಈವನ್ ಅ ಬ್ರೈನ್ ಈಸ್ ಸಿಚುವೇಟೆಡ್ ಇನ್ ದ್ಯಾಟ್. ಆ್ಯಂಡ್ ಆ ಬ್ರೈನ್ ಅಲ್ಲಿ ತುಂಬ ಜಾಸ್ತಿ ನ್ಯೂರಾನ್ಸ್ ಇರುತ್ತೆ, ವೇನ್ಸ್ ಇರುತ್ತೆ, ಆರ್ಟರಿ ಸಪ್ಲೈ ಜಾಸ್ತಿ ಇರುತ್ತೆ. ಸೊ ತುಂಬ ಜಾಸ್ತಿ ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ ಆ ನ್ಯೂರಾನ್ಸ್ ಮೇಲೆ ಇಫೆಕ್ಟ್ ಆಗುತ್ತೆ. ಯು ಮೇ ಹ್ಯಾವ್ ಮೆನಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಲ್ಸೋ ಇಫ್ ಯು ಟೇಕ್ ರೆಗ್ಯುಲರ್ ಹೇರ್ ವಾಶ್ ವಿತ್ ದಿ ಹಾಟ್ ವಾಟರ್. ರಾದರ್ ನೀವೇನು ಮಾಡ್ಬೋದು ಅಂದರೆ ತಿಕ್ಕಾಗಿರೋ ಟವೆಲ್ ತಗೊಂಡು ಹಾಟ್ ವಾಟರ್ಲಿ ಡಿಪ್ ಮಾಡಿ ಅದನ್ನ ನೀವು ಕವರ್ ಮಾಡ್ಕೋಬಹುದು ನಿಮ್ಮ ಸ್ಕ್ಯಾಲ್ಪಿಗೆ. ಸೊ ದ್ಯಾಟ್ ಗಿವ್ಸ್ ಎ ವೆರಿ ಜೆಂಟಲ್ ಟೆಂಪ್ರೇಚರ್ ಟು ಯುವರ್ ಸ್ಕ್ಯಾಲ್ಪ್. ಅದು ತುಂಬ ನೀಟಾಗಿ ಸ್ವೇದನ ಅಂತ ಹೇಳ್ತೀವಿ ನಾವು. ಸೊ ಫರ್ಮೆಂಟೇಷನ್ ಕೊಡುತ್ತೆ. ಅಷ್ಟು ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಹಾಟ್ ವಾಟರ್ನ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಬೋರ್ ವಾಟರ್ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಅದರಲ್ಲಿ ಫ್ಲೋರಿನ್ ಆ್ಯಂಡ್ ಕ್ಲೋರೈಡ್ ಜಾಸ್ತಿ ಇರುತ್ತೆ ಬಿಕಾಸ್ ಟು ಪ್ರಿವೆಂಟ್ ಎನಿ ಇನ್ಫೆಕ್ಷನ್ಸ್ ಫ್ರಮ್ ದಿ ವಾಟರ್. ಸೊ ನೀವು ಟ್ಯಾಪ್ ವಾಟರ್ ಅಥವಾ ಕಾವೇರಿ ವಾಟರ್ ಲೈಕ್ ಡ್ರಿಂಕಿಂಗ್ ವಾಟರ್ನ ಹೇರ್ ವಾಶ್ಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದ್ರ ಬಗ್ಗೆ ನೀವು ಖಂಡಿತವಾಗಿ ಕೇರ್ ತಗೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು henna and natural black mehendi is always safe. All natural products are not always safe. henna ಬಂದ್ಬಿಟ್ಟು ನಿಮಗೆ ಬ್ರೌನ್ ಕಲರ್ ಅಥವಾ ರೆಡ್ ಕಲರ್ ಕೊಡುತ್ತೆ, ನಾಟ್ ಅ ಬ್ಲ್ಯಾಕ್ ಕಲರ್. ನಿಮ್ಗೆ ಜೆಟ್ ಬ್ಲ್ಯಾಕ್ ಸಿಗೋದು ಓನ್ಲಿ ಕೆಮಿಕಲ್ ಪ್ರಾಡಕ್ಟ್ ಇಂದ ಮಾತ್ರ ಆಗುತ್ತೆ. ಸೊ ನ್ಯಾಚುರಲ್ ಬ್ಲ್ಯಾಕ್ ಬೇಕು ಅಂದ್ರೆ ಅದ್ರ ಜೊತೆಗೆ ಇನ್ನೂ ತುಂಬಾ ಇಂಗ್ರೀಡಿಯೆಂಟ್ ಇರುತ್ತೆ, ನಾವು ಅದನ್ನ ಅಡ್ವೈಸ್ ಮಾಡ್ತೀವಿ, ಅದು ಬೆಸ್ಟು. ಬಟ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಬ್ಲ್ಯಾಕ್ ಮೆಹಂದಿಯನ್ನ ನೀವು ಕೇರ್ಫುಲ್ ಆಗಿ ಯೂಸ್ ಮಾಡಿ. Before application, please consult your doctor to have a proper clarity and to have a best product to be used. Okay. And next one bitu, only expensive products makes hair healthy. ನಿಮ್ಗೆಲ್ಲ ಗೊತ್ತಿರುತ್ತೆ ಹೇರ್ ಗ್ರೋತ್ ಆಗೋದು ನಾಟ್ ಓನ್ಲಿ ವಿತ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಫಸ್ಟ್ ಸ್ಟಾರ್ಟ್ ಆಗೋದು ನಿಮ್ಮ ಗಟ್ಟಿಂದ. ನೀವೇನು ತಿಂತೀರಾ, ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓನ್ಲಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ವಿಲ್ ನಾಟ್ ಗಿವ್ ಯು ಅ ಹೇರ್ ರೀಗ್ರೋತ್. ಸೊ ಇಟ್ಸ್ ಅ ಸೈಕಲ್.
It's a consistency what's your make your hair grow faster and thicker. So ಹೋಪ್ ದೀಸ್ ಆಲ್ ಪಾಯಿಂಟ್ಸ್ ಆರ್ ಕ್ಲಿಯರ್ ವಿತ್ ಯು. ನಿಮ್ಗೆ ಯಾವುದೇ ಥರದ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ನಿಮ್ಮ ಕ್ವಶನ್ಸ್ನ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ರಿಪ್ಲೈ ಯು ವಿತ್ ಮೈ ಪ್ರಾಪರ್ ನಾಲೆಜ್. ಆ್ಯಂಡ್ ಇದೇ ಥರದ ಮೋರ್ ಟಿಪ್ಸು ಅಥವಾ ಎಜುಕೇಷ್ನಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಡೌಟ್ ಇತ್ತು ಅಂದರೆ ಕ್ಲಾರಿಫೈ ಆಗುತ್ತೆ. ಸೊ ಇದೇ ರೀತಿಯಾದ ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನೆಕ್ಸ್ಟ್ ವೀಕಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.